ಹಾಯ್, ಡಿ ವೈ ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ನಾವಿವತ್ತು ನವಣೆ ಅಕ್ಕಿ ಫಾಕ್ಸ್ಟೈಲ್ ಮಿಲೆಟ್ ಗಂಜಿ ಮಾಡ್ತಾಯಿದ್ದೀವಿ. ನಮ್ಮ ಶಾಪ್ನಲ್ಲಿ ಫಾಕ್ಸ್ಟೈಲ್ ಮಿಲೆಟ್ದು ರವೆ, ನವಣೆ, ಅವಲಕ್ಕಿ ಎಲ್ಲದೂ ಅವೈಲೇಬಲ್ ಇದೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಗಂಜಿ ತುಂಬಾ ರುಚಿಯಾಗಿರುತ್ತೆ. ಈ ಥರ ಮೊಸರು ಹಾಕ್ಕೊಂಡು ತಿನ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ಬೆಳಗ್ಗೆ ಮಾಡಿ ರಾತ್ರಿ ಕುಡಿಯೋದು ಇನ್ನೂ ಉತ್ತಮ. ಇದನ್ನು ಈಗ ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ಆಗುವಷ್ಟು ನವಣೆ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು 1ರಿಂದ 2 ಸತಿ ಚೆನ್ನಾಗಿ ತೊಳ್ಕೊಂಡು ನೀವು ರಾತ್ರಿನೇ ನೆನೆಸಿಡಬೇಕು. ಬೆಳಗ್ಗೆ ಮಾಡ್ಲಿಕ್ಕೆ ಬರಲ್ಲ. ನೆನೆಸೋದು ಪ್ರೊಸೆಸಿಂಗ್ ಸ್ವಲ್ಪ ಇರುತ್ತೆ, ಅಷ್ಟು ಬಿಟ್ಟರೆ ಮಾಡೋದಕ್ಕೆ ತುಂಬಾ ಸುಲಭ. ನೀವು ಇದನ್ನು ಟೈಮ್ ತೊಗೊಂಡು ಮಾಡಬೇಕು ಅಂತೇನು ಅನಿಸಲ್ಲ. ಅದ್ರ ಪಾಡಿಗೆ ಅದು ಬೆಳಗ್ಗೆ ಒಂದು ಕಡೆಗೆ ಇಟ್ಬಿಟ್ರೆ ಆರಾಮಾಗಿ ಆಗ್ತಾಯಿರುತ್ತೆ. ಈ ಥರ ಒಂದು ಲೋಟಕ್ಕೆ 8ರಿಂದ 10 ಲೋಟ ಆಗೋಷ್ಟು ನೀರನ್ನ ಹಾಕಿ ಈ ರೀತಿ ರಾತ್ರಿನೇ ನೆನೆಸಿ ಮುಚ್ಚಿಟ್ಕೊಳ್ಳಿ. ತಿರುಗಿ ಬೆಳಗ್ಗೆ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ. ನಿಮಗೆ ತುಂಬ ಉಬ್ಬೋ ಥರ ಏನಿರೋದಿಲ್ಲ, ನಾರ್ಮಲ್ಲಾಗಿ ನೆಂದಿರುತ್ತೆ. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ನೀವು ಕುದಿಸ್ಕೋಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ನೋಡಿ ಪಿಂಕ್ ಸಾಲ್ಟನ್ನ ಬಳಸ್ತಾ ಇದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಕೊಳ್ಳಿ. ನವಣೆ ಅಕ್ಕಿಲಿ ಪೌಷ್ಟಿಕಾಂಶ ಆಹಾರ. ನವಣೆ ಅಕ್ಕಿ ಪೌಷ್ಟಿಕಾಂಶ ಆಹಾರ. ಬಿಳಿ ಅಕ್ಕಿಗೆ ಅತ್ಯುತ್ತಮವಾದ ಪರ್ಯಾಯ ಆಹಾರ. ಸಕ್ಕರೆ ಕಾಯಿಲೆಗೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗಂತೂ ಇನ್ನೂ ಒಳ್ಳೆಯದು. ಕ್ಯಾಲ್ಶಿಯಮ್ಮು, ಕಬ್ಬಿಣಾಂಶ, ಮ್ಯಾಗ್ನೀಷಿಯಮ್ಮು ಸಮೃದ್ಧವಾಗಿದೆ. ಆಮೇಲೆ ಬ್ಲಡ್ ಕಡಿಮೆ ಇದೆ ಅನ್ನೋರಿಗೆ ಇದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಬ್ಲಡ್ ಇಂಪ್ರೂವ್ಮೆಂಟು ತುಂಬಾ ಚೆನ್ನಾಗಿದೆ. ಹೃದಯ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ. ಈ ರೀತಿ ಚೆನ್ನಾಗಿ ನೋಡಿದ್ರಲ್ಲ ನವಣೆ ಬೆನಿಫಿಟ್ಸ್ನ. ಈ ರೀತಿ ಅದ್ರ ಪಾಡಿಗೆ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ಈ ಥರ ಚೆನ್ನಾಗಿ ಒಂದು 15 ನಿಮಿಷ 10 ನಿಮಿಷ ಕುಕ್ಕರಿಗೆ ಹಾಕಂಗಿಲ್ಲ. ಆರಾಮಾಗಿ ನೀವು ಒಂದು ಕಡೆ ಬೇಯಿಸ್ಕೋಬೋದು. ಈ ಥರ ನೋಡಿ 10ರಿಂದ 15 ನಿಮಿಷ ಚೆನ್ನಾಗಿ ಬೆಂದೋಗುತ್ತೆ. ನೀವು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ 8 ಲೋಟ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಅಂಬ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ ಅಷ್ಟೇ. ನೀವು 10 ಲೋಟ ನೀರು ಹಾಕ್ಕೊಂಡ್ರೆ ಆರಾಮಾಗಿ ಮೊಸರು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಕುಡಿಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಒಂದು ಸತಿ ಬೆಂದಿದೆಯೋ ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ. ನೀವು ಅನ್ನ ಎಲ್ಲ ಹೇಗೆ ನೋಡ್ತೀರಲ್ಲ ಅದೇ ರೀತಿ ನೀಟಾಗಿ ಬೇಯುತ್ತೆ. ಇದು ಆರ್ಕ ಕೊರ್ಲೆ ಥರ ಬೇಗ ಬೇಯಲ್ಲ. ಒಂದು 5 ನಿಮಿಷ ಹೆಚ್ಚಿಗೆ ಟೈಮ್ ತೊಗೊಳುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಈ ಥರ ಚೆನ್ನಾಗಿ ಬೆಂದ ನಂತರ ನೀವು ಗ್ಯಾಸ್ನ ಆಫ್ ಮಾಡ್ಕೋಬೋದು. ನಮ್ಮ ಶಾಪ್ನಲ್ಲಿ ನವಣೆ ಅಕ್ಕಿ, ನವಣೆ ರವೆ, ನವಣೆ ಅವಲಕ್ಕಿ ಇದೇ ಥರ 7 ಮಿಲೆಟ್ಸ್ ಎಲ್ಲ ಅವಲಕ್ಕಿನೂ ಸಿಗುತ್ತೆ. ಹಿಂದಿನ ವೀಡಿಯೋದಲ್ಲಿ ನಮ್ಮ ಶಾಪ್ ಲೊಕೇಶನ್ನ ಹಾಕಿದ್ದೀನಿ, ಹೋಗ್ಬೇಕಾದ್ರೆ ಚೆಕ್ ಮಾಡ್ಬೋದು. ಇದೇ ರೀತಿ ಮೋರ್ ವಿಡಿಯೋಗಳಿಗಾಗಿ ಡಿ ವೈ ಕುಕ್ಕಿಂಗ್ ವ್ಲಾಗ್ನ ಫಾಲೋ ಮಾಡಿ. ಈಗ ಗಂಜಿ ಆರಿದ ನಂತರ ಸಂಜೆ ಈ ಥರ ಒಂದು ಬೌಲಿಗೆ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಒಂದು ಸತಿ ಮನೇಲಿ ಮಾಡ್ಕೊಳ್ಳಿ. ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್.